ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಜೆಡಿಎಸ್ನಿಂದ ದೇವರಾಜ್ ಅವರಿದ್ದಾರೆ. ದೇವರಾಜ್ ಅವರು, ಇದು ನಿಯಮಗಳ ಉಲ್ಲಂಘನೆ ಯಾಕೆ ಮತ್ತು ಹೇಗೆ ಹೇಳಬೇಕು ಸರ್? ಈಗ ಏನಾಗಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 58,932 ಬೂತ್ಗಳಿವೆ ಸರ್. 224 ಕಾನ್ಸ್ಟಿಟ್ಯೂನ್ಸಿ ಸೇರಿಸಿ ಇಷ್ಟೇ ಬೂತ್ ಇರುವಂಥದ್ದು. 59,000 ಅನ್ಕೊಳ್ಳಿ. 59,000. ಅಲ್ಲಿಗೆ 68,000 ಅಧಿಕಾರಿಗಳನ್ನ ಸರ್ಕಾರದಿಂದ ಎರವಲು ಸೇವೆ ಮೇಲೆ ತೊಗೊಂಡಿರುವಂಥದ್ದು. ಆ ಅಧಿಕಾರಿಗಳಿಗೆ 2 ಬಾಧ್ಯತೆಗಳಿವೆ, 2 ಕರ್ತವ್ಯಗಳಿವೆ ಸರ್. ಅವರು ಸರ್ಕಾರಿ ನೌಕರಿನೂ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಡಿ ಸಿ ತಗೊಳ್ಳಿ, ಸರ್ಕಾರಿ ಡಿ ಸಿ ಆಗು ಕೆಲಸ ಮಾಡಬೇಕು. ಅಂದ್ರೆ ಒಬ್ಬ ಸಿಬ್ಬಂದಿಗೆ ಪೂರ್ತಿಯಾಗಿ ಒಂದು ಬೂತು ಬರಂಗಿಲ್ಲ. ಇಲ್ಲ ಸರ್, ಒಬ್ಬ BLOಗೆ ಒಂದೇ ಬೂತ್ ಸರ್, ಒಂದೇ ಬೂತ್. ಅವ್ರ ಮೇಲ್ವಿಚಾರಣೆಗೆ ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲ್ವಿಚಾರಣೆಗೆ ಮತ್ತೊಂದಷ್ಟು ಜನ ಅಧಿಕಾರಿಗಳಿದ್ದಾರೆ ಸರ್. ಇಷ್ಟು ಜನ 68,000 ಜನ ಅಧಿಕಾರಿಗಳಿಗೂ ಇವತ್ತು 2 ಕರ್ತವ್ಯಗಳಿದೆ. ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಕರ್ತವ್ಯನೂ ಮಾಡಿಕೊಂಡು ಅದ್ರ ಜೊತೆಗೆ ಈ ಒಂದು BLO ಕೆಲಸ ಅಥವಾ ಉಸ್ತುವಾರಿ ಕೆಲಸಗಳನ್ನು ಸಹ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು. ಇವರಿಷ್ಟು ಸಹ ಇವತ್ತಿನವರೆಗೂ 100ಕ್ಕೆ ರೂಪಾಯಿ ಸರ್ಕಾರಿ ಅಧಿಕಾರಿಗಳೇ. ಅದರಲ್ಲಿ 2 ಮಾತಿದ್ದಿಲ್ಲ, ಯಾಕೆಂದ್ರೆ ಅವ್ರನ್ನ ರಿಲೀವ್ ಮಾಡಿಲ್ಲ. ದೇ ಹ್ಯಾವ್ ನಾಟ್ ಬಿನ್ ರಿಲೀವ್ಡ್ ಸರ್. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿರೋದು ರಾಜ್ಯ ಸರ್ಕಾರಕ್ಕೆ ಇವರ ಮೇಲೆ ಯಾವುದೇ ಅಧಿಕಾರ ಇಲ್ಲ ಅನ್ನೋದು ಸುಳ್ಳು. ಇಲ್ಲೇ ಇರ್ತಕ್ಕಂಥದ್ದು ಸತ್ಯ. ದೇ ಹ್ಯಾವ್ ನಾಟ್ ಬಿನ್ ರಿಲೀವ್ಡ್ ಆನ್ ಡೆಪ್ಯುಟೇಷನ್ ಫಾರ್ ಎ ಸಮ್ ಎಕ್ಸ್ಟೆಂಟ್. ದೇ ಹ್ಯಾವ್ ಬಿನ್ ಡೆಪ್ಯುಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಟೈಮ್ ಆಲ್ಸೋ. ಸೊ ಒಂದು ಕ್ಲಾರಿಫೈ ಆಗೋಯ್ತು ಸರ್ ಅಲ್ಲಿಗೆ. ಸರ್ ಈಗ ನೀವು ಮುಂದೆ ಬರೋಣ. ಯಾಕೆ ಸರ್ ಇವ್ರನ್ನ ರಿಲೀವ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಸರ್. SIR ಪ್ರಕ್ರಿಯೆ ಮುಗಿದ್ಮೇಲೆ ವಾಪಸ್ ಹೋಗೋ ಭಯ ಇರುತ್ತೆ ಸರ್. ಆ ಭಯ ಇಟ್ಕೊಂಡೆ ಸರ್. ಇವತ್ತೇನಾಯ್ತು, ವೆಸ್ಟ್ ಬೆಂಗಾಳಲ್ಲಿ ಆಗಿದ್ದು ಇದನ್ನೇ ಸರ್. ಅಲ್ಲಿದ್ದಂತಹ ಅಧಿಕಾರಿಗಳು ಆ ರಾಜ್ಯ ಸರ್ಕಾರದ ಪರವಾಗಿ ಅವರ ಆಣತಿಯ ಮೇರೆಗೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ದೂರನ್ನು ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಇರ್ಬೋದು, ಚುನಾವಣಾ ಆಯೋಗ ಹೊರಗಡೆಯಿಂದ ಕರ್ಕೊಂಡ್ಬಂದು ಆ BLOಗಳು ಮಾಡಿದ್ದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಈಗ ಹೇಗೆ ನಡೀತು ರಾಮನಗರದ ಸರ್? ಒಂದು ಎಲ್ಲ ಅನ್ಯಾಯ ಆಗಲಿಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ 3 ಕಾರಣ ಇದೆ ಸರ್. ಮೊದಲನೇ ಕಾರಣ, ಯಾವ ಒಬ್ಬ ವ್ಯಕ್ತಿ 1/7/1987ಕ್ಕಿಂತ ಮೊದಲು ಜನಿಸಿದ್ದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೆ ಅವನು ಯಾವುದೇ ದಾಖಲೆ ಕೊಡೋಗಿಲ್ಲ. ನೇರವಾಗಿ SIR ಮುಗಿದು ಹೋಯ್ತು ಸರ್. ಸೈನ್ ಮಾಡಿಕೊಟ್ಬಿಟ್ರೆ ಮುಗಿದೋಯ್ತು. ಆದರೆ 2ನೇ ಕಾಲಮು 3ನೇ ಕಾಲಮ್ ಇದೆಯಲ್ಲ, ಇಲ್ಲಿ ಇದನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರನೇ ಈ ಎಲ್ಲ ಅಕ್ರಮಗಳನ್ನ ನಡೆಸ್ತಾ ಇರೋದು. ಏನು 2ನೇ ಕಾಲಮ್ ಏನು? 1/7/1987 ನಂತರ 2004 ಡಿಸೆಂಬರ್ 2ರೊಳಗಡೆ ಜನಿಸಿರ್ತಕ್ಕಂಥವ್ರಿಗೆ ಕೆಲವೊಂದು ನಿರ್ದಿಷ್ಟ ದಾಖಲೆಗಳನ್ನು ಕಡ್ಡಾಯವಾಗಿ ಕೊಡಬೇಕು. ಆ ದಾಖಲೆಗಳು ಅವ್ರ ಹತ್ರ ಇರಲಿಲ್ಲ ಅಂದರೆ ಸೃಜನೆ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಇವತ್ತೊಂದು ದಿವಸ ಹೊರಟಿರ್ತಕ್ಕಂಥದ್ದು. ಇದು ಒಂದು ಕಡೆ ಕಾರಣ. ಮೂರನೇದಾಗಿ, ಯಾವೊಬ್ಬ ವ್ಯಕ್ತಿ 2004ರ ನಂತರ ಜನಿಸಿರ್ತಾರೋ ಅವ್ರಿಗೂ ಸಹ ಕಡ್ಡಾಯವಾಗಿ ನಿರ್ದಿಷ್ಟವಾದ ದಾಖಲೆಗಳು ಕೊಡಬೇಕು. ಆ ದಾಖಲೆಗಳು ಇವ್ರ ಹತ್ರ ಇಲ್ಲದೆ ಇದ್ದಾಗ ಇವತ್ತೊಂದು ದಿವಸ ಹುಬ್ಳಿಲಿ ಆಗ್ತಿರೋದು ಅಲ್ಲೇ ಸೈಬರ್ ಸೆಂಟರ್ಗಳಲ್ಲಿ 5,000 10,000ಕ್ಕೋಸ್ಕರ ಒಂದೊಂದು ದಾಖಲೆಗಳು, ಜನನ ಪ್ರಮಾಣ ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಡ್ತಿದ್ದಾರೆ ಸರ್. ಇದಿಷ್ಟು ಸಹ ಇವತ್ತೊಂದು ದಿವಸ ಸರ್ ಇಲ್ಲಿ ಮ್ಯಾನ್ಯುಯಲಲ್ಲಿ ಕಡ್ಡಾಯವಾಗಿ ಹೇಳುತ್ತೆ, ಚುನಾವಣಾ ಇದು ಆಯೋಗ ಕೊಟ್ಟಿರ್ತಕ್ಕಂಥ ಮ್ಯಾನ್ಯುಯಲ್ ಕಡ್ಡಾಯವಾಗಿ ಹೇಳುತ್ತೆ, ಪ್ರತಿಯೊಬ್ಬ BLO ಒಂದು ದಿವಸಕ್ಕೆ 50 ಫಾರಂ ಹೋಗ್ಬೇಕು ಸರ್. ಒಂದು ಬೂತ್ ಅಂತಂದ್ರೆ 1,200 ಮತಗಳು ಸರ್. ಇದನ್ನು ನಿಗದಿ ಮಾಡಿರೋದು ಚುನಾವಣಾ ಆಯೋಗ. ಆ 1,200 ಅಂತಂದ್ರೆ ಒಂದು ಬೂತ್ಗೆ ಕನಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 250ರಿಂದ 275 ಮನೆಗಳು ಬರುತ್ತೆ. ಒಬ್ಬ ವ್ಯಕ್ತಿ 275 ಮನೆಗಳು ಅಷ್ಟೇ ಮಾಡಬೇಕಾಗಿರೋದು. ಅದು ಮಾಡ್ಲಿಕ್ಕೆ ಇಷ್ಟೇ ಸರ್ ಇರೋಂಥ ಪ್ರೊಸೀಜರು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ದಾಖಲೆಗಳನ್ನ ಮನೆಗೆ ಹೋಗಿ ಖಾತ್ರಿ ಮಾಡ್ಕೋಬೇಕಾಗತ್ತೆ. ಮನೆಗೆ ಹೋಗಿ ಸರ್ ಅದು ಹೇಗಾಗತ್ತೆ ಅಂತಂದ್ರೆ, ಓದಂಥ ಸಂದರ್ಭದಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, 3 ಬಾರಿ ಹೋಗ್ಬೇಕಾಗತ್ತೆ, 3 ಸಲ ಹೋಗ್ಬೇಕಾಗತ್ತೆ. 3 ಸಲ ಹೋದಾಗಲೂ ಇರಲಿಲ್ಲ ಅಂತಾರೆ, ಆ ಮನೆಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ಬೇಕಾಗತ್ತೆ. ನಾನು ಈ ತರ ಬಂದಿದ್ದೆ ಚುನಾವಣಾ ಆಯೋಗದಿಂದ, ಹಾಗಾಗಿ ನೀವು ದಯವಿಟ್ಟು ಈ ಮೊಬೈಲ್ ನಂಬರ್ ಸಂಪರ್ಕ ಮಾಡಿ. ಅರ್ಜಿ ಜೊತೆ ಸ್ಟಿಕ್ಕರ್ ಕೊಟ್ಟು ಕಳಿಸ್ತಾರೋ ನಿಮ್ಮ ಮನೆ ಮುಂದೆ ಇರ್ಬೋದು ಸರ್. ಅಥವಾ ಇವರೇ ಅಂಟಿಸ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿದ್ದಲ್ಲ ನಮಗೆ ಸರ್. ಇದು ಈ 2 ಕಾಲಮ್ಗಳನ್ನ ಯಾರು ದಾಖಲೆಗಳು ಕೊಡೋಕ್ಕಾಗಲ್ವೋ ಅವರು ಈ ರೀತಿ ಅಕ್ರಮದಲ್ಲಿ ಭಾಗಿಯಾಯ್ತಾರೆ. ಇಲ್ಲೇ ಇರೋದು ಯಾರು ನಮ್ಮ ದೇಶದವರು ಅಲ್ಲ ಅಂತ ತೀರ್ಮಾನ ಆಗೋದು ಇಲ್ಲೇನೆ. ಯಾರಿಗೂ 2 ಕಾರ್ಡ್ ಇದೆ, 3 ಕಾರ್ಡ್ ಇದೆ ಅಂತ ಗೊತ್ತಾಗೋದು ಇಲ್ಲೇನೆ. ಯಾರು ಇವತ್ತಿನ ದಿವಸ ಆ ಮನೇಲಿ ಇಲ್ಲದೆ ಇದ್ರು ಸಹ ಇದ್ದಾರೆ ಅಂತ ಪ್ರೂವ್ ಮಾಡ್ಕೊಳ್ಳಿ ಕೊಡೋದು ಇದೇ ಒಂದು ಆಧಾರದ ಮೇಲೆ ಸರ್. ಅಲ್ಲಿ ನೋಡಿ, ಜನ್ಮ ಪ್ರಮಾಣದ ಪತ್ರ ಕೇಳ್ತೀವಿ, ಮತ್ತೆ ವಾಸ ದೃಢೀಕರಣ ಪತ್ರ ಕೇಳ್ತೀವಿ. ಈ ರೀತಿಯಾಗಿ 12 ದಾಖಲೆಗಳಲ್ಲಿ 1 ದಾಖಲೆ ಕೇಳ್ತೀವಿ. ಸೊ ಆ 1 ದಾಖಲೆಗಳು ಇವ್ರ ಹತ್ರ ಇಲ್ಲದೆ ಇದ್ದಾಗ ಈ ರೀತಿಯ ಅಕ್ರಮಗಳನ್ನು ಮಾಡಿ ಹಿಂಬಾಗಿಲಿನ ಮೂಲಕ ಮಾಡೋಕ್ಕೆ ಸಾಧ್ಯತೆ ಇರ್ತದೆ ಸರ್. ಚುನಾವಣಾ ಆಯೋಗದ ಅಧಿಕಾರಿಗಳು ಪೂರ್ಣ ಅಂತ ನೀವು ಭಾವಿಸೋದಿದ್ರೆ ಅವ್ರು ಯಾಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ? ಅವ್ರಿಗೇನು ಲಾಭ ಇದರಿಂದ? ಮಾಡ್ಲಿಕ್ಕೆ ಸಾಧ್ಯತೆ ಇರೋದು ರಾಜಕೀಯ ಪಕ್ಷಗಳಿಗೆ ಮಾತ್ರ ಸಾಧ್ಯ, ಅದರಲ್ಲೂ ಆಳುವ ಪಕ್ಷಕ್ಕೆ ಮಾತ್ರ ಸಾಧ್ಯ ಇದು. ಯಾಕೆಂದರೆ ಆ ಅಧಿಕಾರಿಗಳು ಇವ್ರ ಮಾತುಗಳನ್ನು ಅಲ್ಲಿರ್ತಕ್ಕಂಥ ಶಾಸಕರ ಮಾತು ಕೇಳಬೇಕಾಗತ್ತೆ, ಇಲ್ಲ ಸರ್ಕಾರದ ಮಾತನ್ನು DC ಕೇಳಬೇಕಾಗತ್ತೆ, ತಹಶೀಲ್ದಾರ್ ಕೇಳಬೇಕಾಗತ್ತೆ ಸರ್. ತಹಶೀಲ್ದಾರ್ DC ಸರ್ಕಾರದ ಮಾತು ಕೇಳಿದಿರೋಂಥ DC ಒಬ್ಬರನ್ನ ತೋರಿಸಿ ನೋಡೋಣ ಇವತ್ತು ನಮ್ಮ ಕರ್ನಾಟಕದಲ್ಲಿ. ನಗಬೇಕಾಗತ್ತಲ್ವ ಸರ್ ಇದನ್ನು? ಸೊ ಈ ಥರದ ಅಕ್ರಮಗಳಿಗೆ ನೇರವಾದ ಕುಮ್ಮಕ್ಕನ್ನು ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಸಂಪೂರ್ಣವಾದ. ಯಾಕೆಂದರೆ ಸರ್ ನಾನು ರಾಮನಗರದ ಒಂದು ಉದಾಹರಣೆ ಕೊಡ್ತೀನಿ ಸರ್. ಅಲ್ಲಿರ್ತಕ್ಕಂಥ ಒಬ್ಬ ಕಾರ್ಪೊರೇಟ್ರು, ಕಾಂಗ್ರೆಸ್ನ ಕಾರ್ಪೊರೇಟ್ರು, ಅವನ ಸ್ವಂತ ಶಾದಿ ಮಹಲಲ್ಲಿ ಇವತ್ತೊಂದು ದಿವಸ SIR ನಡೀತಿದೆ. ಹೇಗೆ ಸಾಧ್ಯ ಆಯ್ತಿದು?
ಹೇಗೆ ಸಾಧನೆ ಆಯಿತು? ಅಲ್ಲಿರ್ತಕ್ಕಂಥ ಮಹಾನುಭಾವ ಲುಲು ಕಾರ್ಡ್ ಕೊಟ್ಟು ಬಂದಂಥವ್ರು ಆಯ್ಕೆಯಾದಂಥ ಮಹಾನುಭಾವ ಅವನು ಹಿಡಿದಿರ್ತಕ್ಕಂಥ ಅಡ್ಡದಾರಿ ಇದು. ಈ ಥರದ್ದು ಬಹಳಷ್ಟು ಗಂಭೀರವಾದ ಆರೋಪ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ತಕ್ಕಂಥ ಜಾಗದಲ್ಲೇ ಅತಿ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. 90% ಶೇಕಡ 90 ಭಾಗ, 10 ಭಾಗ ಏನು ಅಂತ ನೋಡಬೇಕು. 90 ಭಾಗ ಇಂಥ ಜಾಗಗಳಲ್ಲಿ ಆಗ್ತಾ ಇದೆ. ಹೇಗಾಗ್ತಾ ಇದೆ ಮತ್ತೆ ಅದರಲ್ಲಿಗೆ ಇಲ್ಲಲ್ವ ಸರ್ ಸೀಕ್ರೆಟ್ ಇರುವಂಥದ್ದು? ನಾನು ಮಾತಾಡೋಗಿದ್ರೆ ಸರ್ ಇವತ್ತು ಸರ್ ಒಂದು ಉದಾಹರಣೆ ನೀವು ತಗೊಳ್ಳಿ ಸರ್. ಮಹದೇವಪುರದಲ್ಲಿ 150 ಮನೆ ಒಬ್ಬ ವ್ಯಕ್ತಿದಿತ್ತು. ನಾವೆಲ್ಲರೂ ನಿಮ್ಮ ವಾಹಿನಿಯಲ್ಲೇ ನೀವು ಬಿತ್ತರ ಮಾಡಿದ್ರೆ ಅವನೇನು ಮಾಡ್ತಾನೆ, ಈ ನಾನೊಬ್ಬ ಕಾಂಗ್ರೆಸ್ ಲೀಡ್ರು ಅಥವಾ JDS ಲೀಡ್ರು BJP ಲೀಡ್ರು ಆಗಿರ್ತಾನೆ ಅಂತ ಇಟ್ಕೊಳ್ಳಿ. ಅವರು 150 ಮನೆಯವರು ಬೇರೆ ಕಡೆ ಶಿಫ್ಟ್ ಆಗಿದ್ರು ಸಹ ಅವರು ವೋಟರ್ ID ಇಲ್ಲೇ ಇದೆ ಅಂತೇಳಿ ಅವನೇನಾದ್ರು ಹೇಳಿಬಿಟ್ಟು ಅವ್ರ ದಾಖಲೆಗಳು ಕೊಟ್ಟು ಅಲ್ಲೇ ಉಳಿಸ್ಕೊಂಡ್ಬಿಟ್ರೆ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. ಅವ್ರು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡಿರಲ್ಲ, ಅವ್ರನ್ನ ಇಲ್ಲೇ ರಿಟೈನ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಪಕ್ಷ ಆ ಪಕ್ಷಗಳು ವೋಟ್ಗಳು ಆ ಪಕ್ಷಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಚುನಾವಣಾ ಆಯೋಗ ಈ ಸಲ ಮಾಡಿದ್ದು. ಯಾವಾಗ ಕಾಂಗ್ರೆಸ್ ಪಕ್ಷ ಇಂಡಿಯಾ ಒಕ್ಕೂಟ ದೊಡ್ಡ ಆಪಾದನೆಯನ್ನು ಚುನಾವಣಾ ಆಯೋಗದ ಮೇಲೆ ಮಾಡಿದ್ಮೇಲೆ ಇವತ್ತೊಂದು ದಿವಸ ನೀವು SIR ಅನ್ನು ಮಾಡೋಗಿದ್ರೆ BLOಗಳು ಆಯಾರ್ ನೋಂದಾಯಿತ ರಾಜಕೀಯ ಪಕ್ಷದ BLA 2ಗಳನ್ನ ಜೊತೆಲಿ ಕರ್ಕೊಂಡೇ ಹೋಗಬೇಕು, ಮಾಡಬೇಕು, ಅವ್ರ ಸಮ್ಮುಖದಲ್ಲಿ ಮಾಡಬೇಕು. ಬಟ್ ಇವತ್ತು ರಾಮನಗರದಲ್ಲಿ BJP BLA 2 ಹೇಳಿಲ್ಲ, JDS BLA 2 ಹೇಳಿಲ್ಲ. ಏಕಾಏಕಿ ಹೋಗಿ ನೀವು ಮಾಡಿದ್ದೀರಿ, ಕುಡಿಗಳಲ್ಲಿ ಮಾಡಿದ್ದೀರಿ. ಕೆಬ್ಬಳ್ಳಿ ಅಂತ ಒಂದು ವಿಲೇಜು ಹುಲಿಯರ್ದುರ್ಗದ ಪಕ್ಕ ಆ ಊರಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಪಕ್ಕ ಕುಳಿತುಕೊಂಡ್ಬಿಟ್ಟು ಯಾರೊಬ್ರಿಗೂ ಮಾಹಿತಿ ಕೊಟ್ಟಿದ್ದಿಲ್ಲ. ಯಾರಿಗೆ ಅಧಿಕಾರ ಕೊಟ್ಟರು ಇವರಿಗೆಲ್ಲ? ಹೇಗೆ ನಡೀತಾ ಇದೆ ಇವರು ಸರ್ ಇದಿಷ್ಟು? ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಈಗ ಚುನಾವಣಾ ಆಯೋಗಕ್ಕೆ ಯಾರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಇವ್ರು ಏನೇ ಇದ್ರು ರಾಜ್ಯ ಸರ್ಕಾರಕ್ಕೆ ಪ್ರಪೋಸ್ ಮಾಡಿ ಸರ್ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದವ್ರೆ, ಚುನಾವಣಾ ಕಮಿಷನರು ಯಾರ್ಯಾರ ಮೇಲೆ ಆಕ್ಷನ್ ತಗೋಬೇಕು ಅಂತ ಬರೆದವ್ರೆ. ಇವನ್ ಟುಡೇ ತೊಗೊಂಡಿದ್ದಿಲ್ಲ ಆಕ್ಷನ್ನ. ನಾವು ಕಂಪ್ಲೇಂಟ್ ಕೊಟ್ಟು 24 hours ಆಯಿತು ಸರ್. ಇವತ್ತಿನ ಬೆಳಿಗ್ಗೆ 24 hours ಆಯ್ತು. ಇಲ್ಲಿಗಾಗಲೇ ಚುನಾವಣಾ ಆಯೋಗ ಪತ್ರ ಬರೆದಿದ್ದಾರೆ, ಎಲ್ಲ ಆಗೋಯ್ತು ಸರ್. ಇಲ್ಲೇ ಕಾಪಿ ಇದೆ ಸರ್ ನನ್ನ ಹತ್ರ. ಓಕೆ, ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೀವಿ. ನಮ್ಮ BLA ರಾಮನಗರದಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ? ಕ್ಷೇತ್ರದ ಅಧಿಕಾರಿಗೆ, ಚುನಾವಣಾಧಿಕಾರಿ ಕೊಟ್ಟವ್ರೆ, ಜಿಲ್ಲಾ ಚುನಾವಣಾಧಿಕಾರಿ ಹೇಳಿದ್ ಒಳ್ಳೇದಾಯ್ತು. ಇಲ್ಲೇ ನಾಗರಾಜ್ ಅವರು ಹೇಳಿದ್ರೆ ಸತ್ಯ ಅನ್ಕೊಂಡ್ಬಿಟ್ಟು ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು. ಚುನಾವಣಾ ಆಯೋಗ ಏನು ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡಕ್ಕೆ ಯಾರು ಸರ್ ಅಧಿಕಾರ ಇದೆ? ನಾನು ಸ್ವಾಗತ ಮಾಡ್ತೇನೆ. ಅದನ್ನ ಕ್ರಮ ಕೈಗೊಳ್ಳಬೇಕಾಗಿರೋದು ಅವ್ರು ಏನ್ ಕ್ರಮ ಕೈಗೊಳ್ಬೇಕು ಅವ್ರನ್ನ ಸೆಟ್ ಅಸೈಡ್ ಮಾಡ್ಬೇಕು, ಬೇರೆಯವ್ರನ್ನ ಕೊಡಿ ಅಂತ ಕೇಳಿದ್ರೆ ಒನ್ ಮಿನಿಟ್ ಕ್ರಮ ಏನು ಅವ್ರ ಮೇಲೆ? ಕ್ರಮ ಈಗ ಅವ್ರು ಬರ್ದಿರ್ಬೇಕಾದ್ರೆ ಡೆಫಿನೆಟ್ಲಿ ಅವ್ರು ಏನ್ ಆಪಾದನೆ ಮಾಡಿ ಏನ್ ರೆಕಮೆಂಡೇಶನ್ ಮಾಡಿದ್ರೆ ಅದನ್ನ ರಾಜ್ಯ ಸರ್ಕಾರ ಮಾಡ್ತದೆ. ಮಾಡಿಲ್ಲ. ಬ್ರೇಕ್ಗಿಂತ ಮುಂಚೆ ಏನ್ ಹೇಳಿದ್ರಿ? ಅವರಿಗೆ ರಾಜ್ಯ ಸರ್ಕಾರದ ನೌಕರರೇ ಅಲ್ಲ, ಅವ್ರನ್ನ ಪೂರ್ತಿ ಎಲೆಕ್ಷನ್ ಕಮಿಷನ್ ಬರೆದು ಇವರು ಇಂತ ಪತ್ರ ಬರೆದು 10 ಜನ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಗುರುತರದ ಆರೋಪ ಮಾಡಿ ಕಳಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿದ್ರೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ರಾಮನಗರ DC ಚುನಾವಣಾ ಆಯೋಗಕ್ಕೆ ಡೆಪ್ಯೂಟೇಷನ್ ಕೊಟ್ಟವರಲ್ಲ ಸರ್. ಈಗ ನಿನ್ನೆಯಿಂದ ಇವತ್ತಿನವರೆಗೂ ಒಟ್ಟು ಬಿಡದಿ ಲ್ಯಾಂಡ್ ಸಂಬಂಧಪಟ್ಟಂಗೆ 67 ಫೈಲ್ ಸೈನ್ ಮಾಡವ್ರೆ. ಹೆಂಗ್ ಸೈನ್ ಮಾಡಿದ್ರಿ ನೀವು? ಚುನಾವಣಾ ಆಯೋಗ ಕೊಟ್ಟಿದ್ಮೇಲೆ ನೀವು ನಾನು ಹೇಳ್ತಿರೋದು ಚಂದ್ರಶೇಖರ್ ಅವರೇ, ನಾನು ಗಮನಿಸ್ತಾ ಇರೋ ಹಾಗೆ JDSಗೆ ಇರುವ ಸೀರಿಯಸ್ನೆಸ್ ಕೂಡ BJPಗೆ ಇದ್ದಂಗೆ ಕಾಣಿಸ್ತಿಲ್ಲ ಸರ್ ಈ ವಿಷಯದಲ್ಲಿ. ನನಗೆ ನೋಡಿ, ಕಾಂಗ್ರೆಸ್ಸಿನ ಸೀರಿಯಸ್ನೆಸ್ ಬಿಡಿ, ಅದು ಪೀಕ್ನಲ್ಲಿದೆ. ಅವರು ಕಾಂಗ್ರೆಸ್ಸಿನ ಸ್ಥಳೀಯ ನಾಯಕರುಗಳು ತಮ್ಮ ಖಾಸಗಿ ಕಚೇರಿಗಳ ಮುಂದೆ ಬೋರ್ಡ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. SIRಗೆ ಸಂಬಂಧಿಸಿದ ದಾಖಲೆಗಳ ಬಗ್ಗೆ ಸಂಶಯ ಇದ್ದವರು ಬಂದು ನಮ್ಮನ್ನು ಸಂಪರ್ಕಿಸಿ. ನಾವು ಎಜುಕೇಟ್ ಮಾಡಿದೀವಿ ಜನಗಳಿಗೆ. 2ನೇ ತಾರೀಕಿನೇ ಅಂದರೆ ನಿನ್ನೆನೇ ಅಂಬುಕುಮಾರ್ ಅವರಿಗೆ ಹೋಗಿ 4 ರೆಪ್ರೆಸೆಂಟೇಷನ್ ಕೊಟ್ಟು 4 ಕಂಪ್ಲೇಂಟ್ ಮಾಡಿದ್ದು ನಮ್ಮದೇ ಟೀಮು. ಅದಾದಮೇಲೆ ನಿರಂತರವಾಗಿ ಈವನ್ JDS ಜೊತೆ ಸೇರಿಕೊಂಡು ಅದಾದಮೇಲೆ ನಿರಂತರವಾಗಿ ಈವನ್ ನಮ್ಮ ಕೇಂದ್ರದ ಸಚಿವರಿಂದ ಹಿಡ್ಕೊಂಡು ಪ್ರೆಸ್ ಮೀಟ್ಗಳು ಅದರಲ್ಲಿ ಕಂಪ್ಲೀಟ್ ದಾಖಲೆಗಳನ್ನ ನಾವು ಮೀಡಿಯಾಗಳಿಗೂ ಒದಗಿಸ್ತಾ ಇದ್ದೀವಿ. ಅದೇ ದಾಖಲೆಗಳನ್ನ ನಾವು ಎಲೆಕ್ಷನ್ ಕಮಿಷನ್ ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು 2ನೇ ತಾರೀಕಿನ ಅಂಬುಕುಮಾರ್ ಅವರು ಸಂಜೆ ಅಷ್ಟೊತ್ತಿಗೆ ಸರ್ಕಾರಕ್ಕೆ ಪತ್ರ ಬರೆದ್ರು ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅಂತ ಹೇಳಿ ಕಂಪ್ಲೀಟ್ ಪಟ್ಟಿಗಳನ್ನ ತಗೊಳ್ಳಿ. ಒಂದು ನಿಮಿಷ because it is his responsibility. 40 ನಿಮಿಷ ಆದ್ಮೇಲೆ ಮಾತಾಡಕ್ಕೆ ಬಿಟ್ಟಿದ್ದಾರೆ ಅಜಿತ್ ಅವರೇ. ಏನ್ರಿ ಇದು ಮಾತಾಡ್ತಾ ಇರೋದು? ನೀವು ಮಾತಾಡೋದು ನಿಮಗೆ ಸರಿ ಹೇಳಿದ್ದಲ್ಲ ಸತ್ಯ ಆಗಲ್ಲ ಸ್ವಾಮಿ. ಆಡಳಿತ ಕೇಳಿ ಆಯ್ತು, ಕಿಚ್ಚಾಡಬೇಡಿ ನೀವು. ಕಟ್ಕೊಳ್ಳಿ. ಅದಾದ್ಮೇಲೆ ನೋಡಿ ಬಿಸಾಕ್ತೀವಿ. ಇಲ್ಲಿ ಹೇಳ್ತಾರಲ್ಲ, ಇಲ್ಲ ಬರ್ದಿರೋ ಲೆಟರ್ ಇದ್ರೆ ಬಂದು ಪ್ರೆಸೆಂಟ್ ಮಾಡ್ಬೇಕು ಇಲ್ಲಿ. ಆಯ್ತಲ್ಲ ನೋಡಿ, ಇಲ್ಲಿ ಇವತ್ತು ನಾಗರಾಜ್ ಹೇಳ್ತಾ ಇದ್ದಾರೆ, ನಾಗರಾಜ್ ಹೇಳ್ತಾ ಇದ್ದಾರೆ ಆತರ ಒಟ್ಟಿಗೆ ಕೂತ್ಕೊಂಡು ಮಾಡ್ತಿರೋ ತಪ್ಪು ಅಂತ ಹೇಳಿ. ಇವ್ರಿಗಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಒಬ್ಬ ಗೃಹ ಸಚಿವರಿಗಿಲ್ಲ.
ಏನ್ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು? ಏನೋ ಬೇಗ ಬೇಗ ಆಗ್ಲಿ ಅಂತೇಳಿ ಮಾಡಕ್ ಬಿಡ್ತಾ ಇದ್ದಾರೆ ಅಂತೇಳಿ, ಬೇಗ ಬೇಗ ಆಗ್ಲಿ ಅಂತೇಳಿ ಬೇರೆ ಪಕ್ಷದವರಿಗೆ ಬಿಡ್ತಾರ ಅಥವಾ ಇವರ ನಾಯಕರಿಗೆ ಇಮಿಟೇಟ್ ಮಾಡ್ತಾರ? ಯಾರು ಇಡೀ ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ಕೈಲಿಡ್ಕೊಂಡಿರ್ತಾರೆ ಗೃಹ ಸಚಿವ ಹೇಳ್ತಾರೆ ಮಾಡ್ತಿರೋದು ಸರಿ ಅಂತೇಳಿ. ಇವತ್ತು ನೋಡಿ ಇವ್ರಾಗ್ಲೇ ಎತ್ತದು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಮಾತಾಡಿಸಿ ಸತ್ಯ ಮಾತಾಡ್ಲಿಕ್ಕೆ ಕೇಳಿ. ಏನ್ ಹೇಳಿದ್ರು ಗೃಹ ಸಚಿವರು ಕಾನೂನುಬದ್ಧವಾಗಿ ನಡ್ಕೋಬೇಕಾಗ್ತಕ್ಕಂಥ ವಿಚಾರ ಎಲೆಕ್ಷನ್ ಕಮಿಷನರ್ ಏನ್ ಕ್ರಮ ಕೈಗೊಳ್ಳಿ ನಮ್ಮ ಕೈಯಲ್ಲಿ ಅದು ಪ್ರೊಸೆಸ್ ಅಂತ ಹೇಳಿದ್ದೇವೆ. ಆತರ ಬಲ್ಕ್ ವೋಟಿಂಗ್ ನಾವೇ ಖಂಡಿಸ್ತಾ ಇವರು ಒಂದು ವರ್ಗವನ್ನ ಫೋಟೋ ನೋಡ್ಕೊ ಅವ್ರು ತೋರಿಸಿರೋ ಫೋಟೋಗಳು ಯಾರ್ದು? ಎಲ್ಲ ಮುಸಲ್ಮಾನರದೇ ತೋರಿಸ್ತಕ್ಕ. ನಾನು ಖಂಡಿಸ್ತೀನಿ. ಆದರೆ ಅವ್ರು ಯಾವ ವರ್ಗ ಟಾರ್ಗೆಟ್ ಮಾಡ್ತಾರೆ ಯೋಚನೆ ಮಾಡಿ ನೋಡಿ. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಇವರು 91 ಲಕ್ಷದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 30 ಲಕ್ಷ ಹೋಯ್ತು, 30 ಲಕ್ಷ ಹೋಯ್ತು ಅಂತ ಹೇಳಿ 30 ಲಕ್ಷ ಎಲ್ಲ ಹೋಗಿದ್ದು 27 ಲಕ್ಷ. 27 ಲಕ್ಷ ಯಾವುದು? ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಏನ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರೆ ಇಂಪಾಸಿಬಲ್, ಇಂಪ್ರಾಬಬಲ್ ಡಾಟಾ. ಏನ್ ಇಂಪ್ರಾಬಬಲ್ ಡಾಟಾ? ಅದನ್ನೇ ಇವರು ಚೌಟ್ರಿ ಒಳಗಡೆ ಕರ್ಕೊಂಡು ನಾಗರಾಜ್ ಯಾದವ್ ಅವ್ರ ಮಾತು ಮುಗಿಸ್ಬೇಕು. ಅತಿ ಆಯ್ತು ನಿಮ್ದು ನಾಗರಾಜ್ ಯಾದವ್. I shall object him. I do not care for him. He is telling lies. ಸುಳ್ಳು ಪ್ರತಿಪಾದನೆ ಮಾಡಕ್ಕೆ ನಿಮ್ದೇ ಸುಳ್ಳು ಅಂತ ಹೋಮ್ ಮಿನಿಸ್ಟರ್ ಇದ್ದಾರೆ ಇವತ್ತು. ಅವ್ರು ಸುಳ್ಳು ಹೇಳಿದ್ರ? ಅವ್ರು ಹೇಳಿದ್ರ ಇದು ಮಾಡೋದಲ್ಲ ಸರಿ ಇದೆ ಅಂತ ಹೇಳಿದ್ರ? ಪ್ಲೇ ಮಾಡ್ರಿ. ಏನ್ರಿ ಜ್ಞಾನ ಇಲ್ಲ? ಬೇಗ ಬೇಗ ಆಗ್ಲಿ ಅಂತ ಮಾಡಿ ಅಂತ ನಾಗರಾಜ್ ಯಾದವ್ ಡಿಬೇಟಿನ ಕೊನೆಗೆ ತೋರಿಸ್ತೀನಿ, ದಯವಿಟ್ಟು ಕೊನೆಗೆ ಇವಾಗಲೇ ಸತ್ಯದ ಅನಾವರಣ ಆಗ್ಲಿ. ಪ್ರಿಯಾಂಕ್ ಖರ್ಗೆ ಒಂದೇ ಬೈಟ್ ಸಪರೇಟ್ ಕಳಿಸ್ಕೊಳ್ಳಿ. ಬೇಗ ಬೇಗ ಆಗ್ಲಿ ಅಂತ ಮಾಡಿರಬಹುದು ಅಂತ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿಲ್ವಾ? ಇವರೇನು ಗೊತ್ತಾ? ಇವ್ರ ಭಾಷೆ ಏನ್ ಗೊತ್ತಾ? ನಿಮ್ಮ ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ, ನಿಮ್ಮ ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ. ನೀವು ಮಾತಾಡೋ ಸರಿ ಅಂತ ಹೇಳೋದಾದ್ರೆ ಯು ಕ್ಯಾನ್ ಬಿ ಹಿಸ್ ಅಡ್ವೊಕೇಟ್, ನಾಟ್ ಯು ಕಾಂಟ್ ಡಿಫೀಟ್ ಮೀ. ನಾನೇನಂದೆ ವಿರುದ್ಧ ಇದ್ರೆ ಕ್ರಮ ಆಗ್ಬೇಕು ಹೇಳಿದ್ಮೇಲೆ ಇನ್ನೇನ್ರಿ ವಿಚಾರ? ನಾ ಬೇಡ ಏನು ಲಾಜಿಕಲ್ ಡಿಸ್ಟರ್ಬೆನ್ಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಏನ್ ಲಾಜಿಕಲ್ ಡಿಸ್ಟರ್ಬೆನ್ಸ್? ಇಟ್ ಇಸ್ ಇಂಪಾಸಿಬಲ್ ಆರ್ ಇಂಪ್ರಾಕ್ಟಿಕಲ್ ಅಂತ ಹೇಳಿ. ಏನ್ ಇಂಪ್ರಾಕ್ಟಿಕಲ್? ಒಂದು ನಿಮ್ಮ ಪ್ರಿಜುಡಿಸ್ ಮೈಂಡ್ ಕಾರಣ ಅದಕ್ಕೆ ಬಿಡ್ರಿ. ಅತಿ ಆಯ್ತ್ರಿ ಇದು ನಾಗರಾಜ್. ಅತಿ ಆಯ್ತು. ಸುಳ್ಳು ಹೇಳಕ್ ಲಿಮಿಟ್ ಇದೆ. ಯಾವ್ದಕ್ಕೆ ಸುಳ್ಳು? ಏನ್ ಸುಳ್ಳು? ಅವ್ರು ಮಾತಾಡ್ತಾ ಇರೋದು ಬರೀ ಸುಳ್ಳು. ಟಾರ್ಗೆಟಿಂಗ್ only. ಅವ್ರು ಹೇಳಿದ ಎರಡು ಸೆಂಟೆನ್ಸ್ ಹೇಳಿದ್ರಿ. ಅವ್ರ ಜೊತೆ ಅವ್ರು ಹೇಳಿದ ಎರಡು ಸೆಂಟೆನ್ಸ್ ಹೇಳಿ. 2 ನಿಮಿಷ ಜೊತೆಲಿ ಅವ್ರು ಹೇಳಿದ ಎರಡು ಸೆಂಟೆನ್ಸ್ ಹೇಳ್ರಿ. ಅವ್ರು ಏನ್ ಹೇಳಿದ್ರಿ? ಆ ಸೆಂಟೆನ್ಸ್ ಅವ್ರು ಹೇಳ್ರಿ. ನೀವು 91 ಲ್ಯಾಕ್ ವೋಟರ್ಸ್ ತೆಗೆದ್ಬಿಟ್ರು. ಅದ್ರ 30 ಲಕ್ಷ ಅಂತ ಹೇಳಿದ್ರು. 27 ಲಕ್ಷ ಆಗಿರೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ವಾಟ್ ಆರ್ ದೋಸ್ ಸೋ ಮೆನಿ ರೀಸನ್ಸ್? ವಾಟ್ ಆರ್ ದೋಸ್ ಸೋ ಮೆನಿ? ಒಂದು ನಿಮಿಷ. ವಾಟ್ ಆರ್ ದೋಸ್ ಸೋ ಮೆನಿ ಇದೆ? ಈ ವಿಚಾರ ಲಾಜಿಸ್ಟಿಕ್ ಎಲ್ಲ ಹೇಳಿದ್ರಲ್ಲ ಅವರು. ಏನ್ ಲಾಜಿಸ್ಟಿಕ್? ಕೇಳಿಸ್ಕೊಂಡವ್ರು ಕೇಳಿಸ್ಕೊಳ್ರಿ ಪೂರ್ತಿ. ಪ್ಲೀಸ್ ಕೇಳಿಸ್ಕೊಂಡವ್ರು ಕೇಳಿಸ್ಕೊಳ್ರಿ. ಹಾಳು ಮಾಡಬೇಡಿ ಪ್ಲೀಸ್. ಅಲ್ಲಿ ತೆಗೆದಾಕಿ ಟಾರ್ಗೆಟ್ ಮಾಡಿ ಯಾರು ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡ್ತಾರೆ. ಮಾತಾಡಕ್ಕೆ ಬಿಡ್ಲಿಲ್ಲ ಅಂತ ಎಲ್ಲ ಬುರ್ಕ ಹಾಕೊಂಡಿರೋರು ತೋರಿಸ್ತಾರೆ. ಯಾಕೆ ಹೇಳಿ? ಅವ್ರು ಯಾಕಂದ್ರೆ ನೀವು ಅವ್ರದ್ದು ಮಾಡಿಸ್ತಾ ಇದೀರಿ. ಶಾದಿ ಮಾಲ್ ಒಳಗಡೆ ಅವ್ರ ಕೈ ಮಾಡಿಸ್ತಾ ಇದೀರಿ. ಅದೇ ಸತ್ಯ, ಅದೇ ಸತ್ಯ, ಅದೇ ಸತ್ಯ ಸರ್. ಅದು ಮಾತಾಡ್ಬೇಕು ಅಜಿತ್. ಲಾಜಿಕಲ್ ಇನ್ಸಿಪೆನ್ಸಿ ಅಂತ ಹೇಳಿದ್ರೆ ನೋಡಿ, ಒಂದು ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಮಾತಾಡೋದು ಬೇಡ, ಹೇಳೋದು ಬೇಡ ಅನ್ಕೊಂಡ್ರೆ ನೀವೇ ತರ್ತಾ ಇದೀರಾ ವಿಷಯ. ಬುಕ್ ಹಾಕೊಂಡವ್ರೆ ಯಾಕೆ, ಗಡ್ಡ ಬಿಟ್ಕೊಂಡವ್ರೆ, ಸ್ಕಲ್ ಕ್ಯಾಪ್ ಹಾಕೊಂಡಿರೋರು ಯಾಕೆ? ಅವ್ರದ್ದು ಮಾಡಿಸ್ತಾ ಇರೋದು ಅವ್ರದೇ. ಸರ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಲಾ ಸರ್? ನೋಡಿ, ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇರುತ್ತೆ ಅಜಿತ್. ಆ ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ 7 ಜನಕ್ಕೆ ಮನೆ ಬಾಡಿಗೆ ಕೊಟ್ಟಿರ್ತಾರೆ. ಇದು ಪ್ರಾಕ್ಟಿಕಲಿ ಪಾಸಿಬಲ್. ಯಾಕೆ ಅಲ್ಲಿ ಮನೆ ಇರೋದಿಲ್ಲ, ಅದಕ್ಕೋಸ್ಕರ ನಾವು ತಂದು ಶಾದಿ ಮಾಲ್ ಒಳಗಡೆ ಮಾಡಿಸೋದು. ಅಪ್ಪನಿಗೆ 40 ವರ್ಷ, ಮಗನಿಗೆ 36 ವರ್ಷ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಅದು ಪ್ರಾಕ್ಟಿಕಲಿ ಪ್ರಾಬ್ಲಮ್. ಆಮೇಲೆ ಅಪ್ಪನಿಗೆ ಒಂದೇ 19 ಜನ ಮಕ್ಕಳು. ನಾಗರಾಜ್ ಯಾದವ್ ಅವ್ರ ಮಾತು ಮುಗಿಸ್ಬೇಕು. ನಾಗರಾಜ್ ಯಾದವ್ ಅವ್ರ ಮಾತು ಮುಗಿಸಬೇಕು. ಐ ಆಮ್ ವಾರ್ನಿಂಗ್ ಯು ನಾಗರಾಜ್ ಯಾದವ್. ನಿಮ್ ಟೈಮ್ ಕೊಡ್ತೀನಿ ಆಮೇಲೆ. ಆಯ್ತಲ್ಲ, ಬಿಹಾರ ಹೇಳಿದ್ರು. ಬಿಹಾರಲ್ಲಿ ಡ್ರಾಫ್ಟ್ ರಿಲೀಸ್ ಆಯ್ತಲ್ಲ ಅಜಿತ್. ಡ್ರಾಫ್ಟ್ ರಿಲೀಸ್ ಆದ್ಮೇಲೆ ಟೈಮ್ ಕೊಟ್ಟರು. ಈವನ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಕ್ಯಾನ್ ಕಂಪ್ಲೇನ್ ಆರ್ ಅಬ್ಜೆಕ್ಟ್. ಬಿಹಾರಲ್ಲಿ ಕೇವಲ 2 ಅಬ್ಜೆಕ್ಷನ್ ಬಂದಿದೆ ಪೊಲಿಟಿಕಲ್ ಪಾರ್ಟಿನಲ್ಲಿ. 2 CPI ML ಇಂದ. ನಾಟ್ ಇವನ್ ಎ ಸಿಂಗಲ್ ಅಬ್ಜೆಕ್ಷನ್ ಫ್ರಮ್ ಕಾಂಗ್ರೆಸ್. ವೆಸ್ಟ್ ಬೆಂಗಾಲ್
ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿಯಿಂದ 1 ಅಬ್ಜೆಕ್ಷನ್ ಬಂತು, ಸಿಪಿಎಂ ಇಂದ 2 ಅಬ್ಜೆಕ್ಷನ್ ಬಂತು, ತೃಣಮೂಲಿಂದ ಅಬ್ಜೆಕ್ಷನ್ಗಳು ಬಂದು, ಬಿಎಸ್ಪಿ ಇಂದ 1 ಬಂತು, ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್. What is he talking? ನಾಗರಾಜ್ ಯಾದವ್, ಕಾಂಗ್ರೆಸ್ 0. ನಿಮ್ಮ ಸಮಯದಲ್ಲಿ ಉತ್ತರಿಸಿ. ಮಿಸ್ಟರ್ ಸಹಜಿ, ಸ್ವಚ್ಛ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ನಿಮ್ಮ ಸಮಯದಲ್ಲಿ ಉತ್ತರಿಸಿ. ಸುಪ್ರೀಂ ಕೋರ್ಟ್ ಒಳಗೆ 30 ಲಕ್ಷ ವೋಟರ್ ವಾಪಸ್ ಬಂದಿರಬೇಕಾದ್ರೆ ನಾಗರಾಜ್ ಯಾದವ್, ಒಂದ್ ನಿಮಿಷ ಇರಿ. ನಾಗರಾಜ್ ಯಾದವ್, ನೀವು ಹೇಳಿದ ಹಸಿ ಸುಳ್ಳುಗಳನ್ನ ಎಲ್ಲರೂ ಕೂತ್ಕೊಂಡು ಕೇಳಿಸ್ಕೊಂಡ್ರಿ ಇಲ್ಲಿ. ನಾವು ಸುಳ್ಳು ಹೇಳಿಲ್ಲ. ಅವ್ರು ರಾಜ್ಯ ಸರ್ಕಾರದ ಸಿಬ್ಬಂದಿನೇ ಅಲ್ಲ, ಅವರನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟುಬಿಟ್ಟಿದ್ದೀವಿ, ಅವರ ಮೇಲೆ ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣ ಇಲ್ಲ. ಎಲ್ಲಾ ಸುಳ್ಳುಗಳನ್ನು ಅವ್ರನ್ನ ಡೆಪ್ಯೂಟ್ ಮಾಡಿದ ಮೇಲೆ ಅವ್ರ ಜವಾಬ್ದಾರಿ, ಅದು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಅವ್ರ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ 30 ಲಕ್ಷ ವೋಟರ್ ಹೆಂಗ್ರಿ ಬಂತು? ಆ ಮನುಷ್ಯನ್ ಬಿಡ್ರಿ, ಕಂಟಿನ್ಯೂ ಮಾಡ್ರಿ. ಈ SIR ಕರೆಯಕ್ಕೆ ಹೋಗ್ಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.